ಎಕ್ಸ್ಕ್ಯೂಸ್ ಮೀ ಮೂವಿ ವಿಚ್ ಇಸ್ ಅ ಬಿಗ್ ಮೈಲ್ ಸ್ಟೋನ್ ಇವತ್ತು ಕನ್ನಡ ಸಿನಿಮಾಗೂ ಅಷ್ಟೇ. ತುಂಬ ಜನ ಅದರಿಂದ ಜೀವನ ಕಟ್ಕೊಂಡಿರೋರಿದ್ದಾರೆ. ಅ ಮೂವಿ ವಿಚ್ ರ್ಯಾನ್ ಫಾರ್ 238 ಡೇಸ್ ಇನ್ ದ ಥಿಯೇಟರ್ ಆಫ್ಟರ್ ರಿಲೀಸ್. Yeah. ಎಕ್ಸ್ಕ್ಯೂಸ್ ಮೀ ಇಸ್ ಅ ಬಿಗ್ ಮೂವಿ 2010 ಆ ಇಡೀ ಡೆಕೆಡ್ಗೆ. ಫಸ್ಟ್ಲಿ ಇವತ್ತು ಹಿಂದೆ ತಿರುಗಿ ನೋಡಿದ್ರೆ ಎಕ್ಸ್ಕ್ಯೂಸ್ ಮೀ ಇಸ್ ಅ ಕ್ವೆಶ್ಚನ್. ಎಕ್ಸ್ಕ್ಯೂಸ್ ಮೀ ಯಾ, ಬಟ್ ಯಾವ ಕ್ವೆಶ್ಚನ್ ಇಟ್ಕೊಂಡು ಆ ಸಿನಿಮಾ ಎಂಟರ್ ಆದ್ರಿ ನೀವು? Well, again, I was looking for work ಆವಾಗ. A lot of people think ಈಗ ನಮ್ಮ ದೊಡ್ಡದೇನಾದರೂ ಒಂದು ದೊಡ್ಡ ಹಿಟ್ ಅಂತ ಆದರೆ ದಟ್ ವಾಸ್ ಯುವರ್ ಫಸ್ಟ್ ಫಿಲ್ಮ್ ಅಂತ ತುಂಬ ಹೇಳೋರು ಇರ್ತಾರೆ. ನಿಮ್ಮ ಮೊದಲನೇ ಸಿನಿಮಾ ಎಕ್ಸ್ಕ್ಯೂಸ್ ಮೀ, ಇಲ್ಲಪ್ಪ ಅದಕ್ಕಿಂತ ಮುಂಚೆ ತುಂಬ ಮಣ್ಣೆ ತಾಕಿದ್ದೀನಿ, ಬೇರೆ ಬೇರೆ ಸಣ್ಣ ಸಣ್ಣ ಸಿನಿಮಾಗಳಲ್ಲಿ ಮಾಡಿದ್ದೀನಿ, ಅಂದರೆ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಚಿಕ್ಕ ಚಿಕ್ಕ ಪಾತ್ರ ಮಾಡಿದ್ದೀನಿ. ಅದಕ್ಕೆ ಮುಂಚೆ ನಾನು ಲೀಡ್ ರೋಲ್ ಅಂತ ಮಾಡಿದ್ದು ಪ್ರೀತಿ ಪ್ರೇಮ ಪ್ರಣಯ ಅನ್ನೋ ಒಂದು ಸಿನಿಮಾದಲ್ಲಿ, ಕವಿತಾ ಲಂಕೇಶ್ ಅವರ ಪ್ರೀತಿ ಪ್ರೇಮ ಪ್ರಣಯ ಸಿನಿಮಾದಲ್ಲಿ ಫಸ್ಟ್ ಟೈಮ್ ನಾನು ಲೀಡ್ ರೋಲ್ ಅಂತ ಮಾಡಿದ್ದು. ಅಲ್ಲಿವರೆಗೂ ಫ್ರೆಂಡ್ ರೋಲು, ಹೀರೋಯಿನ್ ತಮ್ಮನ ರೋಲು, ಈ ಥರದ್ದೆಲ್ಲ ಮಾಡಿದೆ. ದೆನ್ ಐ ಮೆಟ್ ಜಗ್ಗೇಶ್ ಸರ್ ಆ ಟೈಮ್ನಲ್ಲಿ, ಆ ಆಸ್ಪಾಸ್ನಲ್ಲಿ. ದೆನ್ ಐ ಸೆಡ್ ಓಕೆ, ನಾನು ಸೀರಿಯಲ್ಸ್ ಮಾಡೋಲ್ಲ, ನಿಲ್ಲಿಸ್ಬಿಡ್ತೀನಿ, ನೋಡೋಣ ಅಂತ. ಆವಾಗ ತುಂಬ ಖಾಲಿ ಕವಾತು ಹೊಡಿತಾ ಇದ್ದೆ, ಡಬ್ಬಿಂಗ್ ಕೆಲಸಗಳು ಈ ಥರದ್ದೆಲ್ಲ ಮಾಡ್ತಾಯಿದ್ದೆ. ಆಗ ಕವಿತಾ ಲಂಕೇಶ್ ಅವ್ರದ್ದು ಆಫರ್ ಬಂದಿದ್ದು ಫಾರ್ ಪ್ರೀತಿ ಪ್ರೇಮ ಪ್ರಣಯ. ಅದರಲ್ಲಿ ನಾನು ಅನು ಅವರು ಒಂದು ಪೇರ್ ಆಗಿದ್ವಿ. ಆಫ್ಕೋರ್ಸ್ ದ ಪ್ರಾಪರ್ ಲೀಡ್, ದ ಫಸ್ಟ್ ಲೀಡ್ ವಾಸ್ ಅನಂತ್ನಾಗ್ ಅವರು, ಭಾರತಿ ಅವರು. ನೆಕ್ಸ್ಟ್ ವಾಸ್ ಪ್ರಕಾಶ್ ರೈ ಅವರು ಆ್ಯಂಡ್ ಸುಧಾರಾಣಿ ಅವರು. ಅರುಣ್ ಆ್ಯಂಡ್ ಭಾವನಾ ಆ್ಯಂಡ್ ನಾನು ಅನು ಇದ್ದಿದ್ದು. ಸೊ ದಟ್ ವಾಸ್ ಮೈ ಫಸ್ಟ್ ರಿಯಲ್ ಗಿಗ್ ಆ್ಯಸ್ ಅ ಲೀಡ್ ಆರ್ಟಿಸ್ಟ್ ಅಂತ. ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಸ್ಕ್ರೀನ್ ಫುಟೇಜ್ ಆಲ್ಸೋ ಅನಂತ್ನಾಗ್ ಅವ್ರ ಜೊತೆಗೆ ಎಲ್ಲ ತುಂಬ ಒಳ್ಳೊಳ್ಳೆ ಸ್ವಾರಸ್ಯ ಇರೋ ಸೀನ್ಸು, ತುಂಬ ಮಜಾ ಇರೋ ಸೀನ್ಸ್ ಎಲ್ಲ ಇತ್ತು. ಸೊ ದಟ್ ಗೇವ್ ಮೀ ಅ ಲಾಟ್ ಆಫ್ ಕಾನ್ಫಿಡೆನ್ಸ್. ಅಫ್ಕೋರ್ಸ್ ನಾನು ಅನಂತ್ನಾಗ್ ಅವ್ರ ಜೊತೆ ಮೊದಲನೇ ಸರ್ತಿ ಆ್ಯಕ್ಟ್ ಮಾಡಿದ್ದಲ್ಲ, ಅದಕ್ಕೆ ಮುಂಚೆನೂ ನಾನು 2-3 ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದ್ದೆ, ಮಾಲ್ಗುಡಿ ಡೇಸ್ನಲ್ಲಿ ಆ್ಯಕ್ಟ್ ಮಾಡಿದ್ದೆ. ಸೊ ಐ ಹ್ಯಾಡ್ ದಟ್ ಕಾನ್ಫಿಡೆನ್ಸ್ ಆಫ್ ಆ್ಯಸ್ ಅನ್ ಆ್ಯಕ್ಟರ್, ನಾಟ್ ದಟ್ ಐ ನೋ ಎವ್ರಿಥಿಂಗ್ ಅಂತ, ಬಟ್ ಐ ವಾಸ್ ಗುಡ್ ಇನಫ್ ಟು ಬಿ ದೇರ್ ಅಂತ. ಸರಿ, ನಿನ್ನಲ್ಲಿ ಸಾಮರ್ಥ್ಯ ಇದೆಯಪ್ಪ ಅನ್ನೋಷ್ಟು ಗೊತ್ತಿತ್ತು. ಸೊ ಥ್ಯಾಂಕ್ಸ್ ಟು ಕವಿತಾ ಐ ಡಿಡ್ ದ್ಯಾಟ್. ಆ್ಯಂಡ್ ಓಕೆ, ಡ್ಯಾನ್ಸ್ ಗೇನ್ಸ್ ಎಲ್ಲ ಮಾಡೋಕ್ಕೆ ಬರುತ್ತೆ ಅಂತ ಪ್ರೂವ್ ಆಯಿತು ಸ್ವಲ್ಪ. ಆ್ಯಂಡ್ ದೆನ್ ಎಕ್ಸ್ಕ್ಯೂಸ್ ಮೀ ಹ್ಯಾಪನ್. ಐ ವಾಸ್ ಸ್ಟಿಲ್ ಲುಕಿಂಗ್ ಫಾರ್ ವರ್ಕ್. ಎಕ್ಸ್ಕ್ಯೂಸ್ ಮೀ ಹೇಗಾಯಿತು ಅಂತ ನನಗೆ ಇದುವರೆಗೂ ನನಗೆ ಗೊತ್ತಿಲ್ಲ. ಆಡಿಷನ್ನು ಏನು ಹೋಗಿಲ್ಲ, ಅವರಾಗರೆ ಕಾಲ್ ಮಾಡಿದ್ರು. ನನಗೆ ಸುರೇಶ್ ಅವರು ಪರಿಚಯ ಇಲ್ಲ, ಪ್ರೊಡ್ಯೂಸರ್ ಸುರೇಶ್ ಅವರು ಪರಿಚಯ ಇರಲಿಲ್ಲ, ಆ್ಯಂಡ್ ಪ್ರೇಮು ಪರಿಚಯ ಇರಲಿಲ್ಲ ಅದಕ್ಕೆ ಮುಂಚೆ. ಸೊ ಅದು ಯಾರ ಕಡೆಯಿಂದ ಏನು ರೆಫರೆನ್ಸ್ ಆಗಿ ನನ್ನ ಕಡೆಗೆ ಬಂತು ನನಗೆ ಗೊತ್ತಿಲ್ಲ. ಬಟ್ ಐ ವಾಸ್ ಕಾಲ್ಡ್ ಆ್ಯಂಡ್ ಹೀಗೆ ಒಂದು ಸಿನಿಮಾ ಆಗ್ತಾಯಿದೆ, ಡೈರೆಕ್ಟ್ ನೋಡಬೇಕಂತೆ ಅಂತ. ವಿಜಯನಗರದಲ್ಲಿ ಅವ್ರದ್ದೊಂದು ಚಿಕ್ಕ ಆಫೀಸ್ ಇತ್ತು, ಅಲ್ಲಿ ಕರೆಸಿದ್ರು. ಆ್ಯಂಡ್ ಇಟ್ ವಾಸ್ ಡಿಸೈಡೆಡ್ ಇನ್ ಅ ಫ್ಯೂ ಮಿನಿಟ್ಸ್. ಆ್ಯಂಡ್ ಐ ಥಿಂಕ್ ಅದಕ್ಕೆ ದೊಡ್ಡ ಕಾರಣ ಇರೋದು ಮೋಸ್ಟ್ಲಿ ಎಸ್ ನಾರಾಯಣ್ ಸರ್ದು ಸೀರಿಯಲ್ ಒಂದು ಮಾಡ್ತಾಯಿದ್ದೆ, ಭಾಗೀರಥಿ ಅಂತ. ಅದರಲ್ಲಿ ಆ್ಯಂಟಿ ಹೀರೋ ಮಾಡ್ತಾಯಿದ್ದೆ ನಾನು. ಬಿಕಾಸ್ ಅಲ್ಲಿ ರೆಬೆಲ್ ಅಲ್ವಾ? ಹಾಂ, ಹೇಮಾ ಪಂಚಮುಖಿ ಅವರು ಅದರಲ್ಲಿ ಲೀಡ್ ಪಾತ್ರದಲ್ಲಿದ್ದರು. ಅವರ ತಮ್ಮನ ಪಾತ್ರ, ಬಟ್ ಆ್ಯಂಟಿ ಹೀರೋ ಪಾತ್ರ ನನಗೆ ಅದರಲ್ಲಿ ಫುಲ್ ನೆಗೆಟಿವ್ ಇತ್ತು. ಸೊ ಅದರಿಂದ ಇನ್ಫ್ಲೂಯೆನ್ಸ್ ಆಗಿರ್ಬೋದೇನೋ ಗೊತ್ತಿಲ್ಲ. ಬಟ್ ನಾನು ಆ ಟೀಮ್ನಲ್ಲಿ ಯಾರಿಗೂ ನಾನು ಫೋಟೋಗ್ರಾಫ್ಸ್ ಕೊಟ್ಟಿರೋದಾಗಲಿ, ಬಿಕಾಸ್ ಐ ಡಿಂಟ್ ಹ್ಯಾವ್ ಅ ಪೋರ್ಟ್ಫೋಲಿಯೋ ಡನ್ ಆವಾಗ. ಬಿಕಾಸ್ ನಿಮ್ಮ ವರ್ಕ್ ಓನ್ಲಿ ವಾಸ್ ಪ್ರಾಬ್ಲಿ ಸ್ಪೀಕಿಂಗ್ ಫಾರ್ ಇಟ್ ಸೆಲ್ಫ್. ಮೇ ಬಿ ನನ್ನ ಮುಖ ನೋಡಿದ್ರೆ ಗೊತ್ತಾಗಲ್ಲಪ್ಪ ಆರ್ಟಿಸ್ಟ್ ಅಂತ. ಇಲ್ಲ, ಹಾಗಲ್ಲ. ಬಟ್ ನನಗೆ ಅದು ಅಭ್ಯಾಸ ಇರಲಿಲ್ಲ, ಸೊ ನಾನು ಮಾಡಿ ಗೊತ್ತಿರಲಿಲ್ಲ. ಸೊ ಐ ಸ್ಟಿಲ್ ಡೋಂಟ್ ನೋ ಹೌ ಐ ಗಾಟ್ ದಟ್ ರೋಲ್, ಬಟ್ ಇಟ್ ವರ್ಕ್ಡ್ ಔಟ್. ಒಂದು ಇದಿತ್ತು, ಅಜಯ್ ಮಾಡಿದ ಪಾತ್ರ ಮಾಡಿಸೋದ ನನ್ನ ಕೈಲಿ ಅಥವಾ ಇದರಲ್ಲಿ ಅಂತ. ದೆನ್ ಪ್ರೇಮ್ ಅವರು ನಾನು ವಿ ಜಸ್ಟ್ ಥಾಟ್, ಕೇಡಿ ಪಾತ್ರನ ಕೇಡಿ ಥರ ಇರೋರ ಕೈಲಿ ಮಾಡಿಸೋದು ಏನೋ ಕನ್ವೆನ್ಷನಲ್, ಇದು ಇಟ್ಸ್ ಅ ಗಿವನ್. ಸೊ ಅವ್ರನ್ನ ನೋಡಿದ ತಕ್ಷಣ ಇವನು ಏನೋ ಕಂತ್ರಿತನ ಮಾಡ್ತಾನೆ ನೋಡಿ ಇವಾಗ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಬಟ್ ವಿತ್ ದಿಸ್ ಫೆಲೋ ನನ್ನ ಮುಖ ಇಟ್ಕೊಂಡು ಆಗಂತೂ ಇನ್ನೂ ತುಂಬ ಚಾಕ್ಲೇಟಿ ಆಗಿರ್ತಾ ಇದ್ದೆ. ಸೊ ಈ ಮುಖದಲ್ಲಿ ಈ ಥರ ಕಂತ್ರಿ ಬುದ್ಧಿ ಇರುತ್ತಾ ಅಂತ ಅನ್ಸೋದು, ಅದು ಆ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಇಟ್ ವಿಲ್ ಬಿ ಮೋರ್ ಇಂಪ್ಯಾಕ್ಟ್ಫುಲ್ ಅಂತ ಅನಿಸಿ ದೆನ್ ವಿ ಡಿಸೈಡೆಡ್ ಐ ಶುಡ್ ಪ್ಲೇ ದಟ್ ರೋಲ್ ಅಂತ. ದೆನ್ ಇಟ್ ಟುಕ್ ಆಫ್ ಅಂದರೆ ಇಟ್ ಟುಕ್ ಅ ಲಾಂಗ್ ಟೈಮ್ ಟು ಟೇಕ್ ಆಫ್. ಇಟ್ ವಾಸ್ ಸ್ಲೋ ಟೇಕ್ ಆಫ್. ಆ ಏಪ್ರಿಲ್ನಲ್ಲೇ ಮುಗಿಸ್ಬಿಟ್ಟಿದ್ವಿ ಸಿನಿಮಾದು ಶೂಟಿಂಗ್ ಎಲ್ಲ. ಅವ್ರು ಡಬ್ಬಿಂಗ್ ಮುಗಿಸಿ, ರೀರೆಕಾರ್ಡಿಂಗ್ ಆಗಿನ ಕಾಲಕ್ಕೆ 1 ತಿಂಗಳು ಹತ್ತಿರ ಮಾಡಿದ್ರು ಅವರು, ಪ್ರೇಮ್, ಬಿಕಾಸ್ ಈ ಸೋ ಪರ್ಟಿಕ್ಯುಲರ್ ಅಬೌಟ್ ಮ್ಯೂಸಿಕ್ ಆ್ಯಂಡ್ ಆಲ್ ದಟ್. ನವಂಬರ್ ಆಯಿತು, ಡಿಸೆಂಬರ್ ತನಕನೂ ಸಿನಿಮಾ ರಿಲೀಸ್ ಆಗಿಲ್ಲ. ನಾನು ಖಾಲಿ ಕವಾಯ್ತು, ನಾನು ಸಿನಿಮಾದಲ್ಲಿ ಮಾಡಿಬಿಟ್ಟಿದ್ದೀನಿ ಹೆಸರಿಗೆ,
ದುಡ್ಡಿಲ್ಲ, ಕಾಸಿಲ್ಲ, ಸೀರಿಯಲ್ಸ್ ಬಿಟ್ಬಿಟ್ಟಿದ್ದೀನಿ, ಬೇರೆ ಸಿನಿಮಾ ಬರ್ತಾ ಇಲ್ಲ, ಏನು ಮಾಡೋದು ಗೊತ್ತಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀನಿ, ಸುಮ್ಮನೆ ಆ ಟೈಮ್ನಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಆಚೆಗೆ ಹೋಗ್ಬೇಕಲ್ಲ ಅದು ಫಸ್ಟು. ಏನೋ ಆ ಟೈಮ್ನಲ್ಲಿ ಯಾವುದೋ ಒಂದು ಶಾರ್ಟ್ ಫಿಲ್ಮ್ಗೆ ಒಂದು ಆಫರ್ ಬಂತು ಅಂತ ನಾನು ಎಲ್ಲೋ ಮದ್ರಾಸ್ಗೆಲ್ಲ ಹೋಗಿ ರಾಜೀವ್ ಆಫ್ಕೋರ್ಸ್ ಯಾರೋ ದೊಡ್ಡವ್ರದ್ದೇ ಒಂದು ಇದು ಬಂತು. ರಾಜೀವ್ ಮೆನನ್ ಅವರದ್ದು ಒಂದು ಅವ್ರ ಕಂಪನಿನಿಂದ ಒಂದು ಶಾರ್ಟ್ ಫಿಲ್ಮ್ ಮಾಡ್ತಾಯಿದ್ರು, ಅವರ ಅಸಿಸ್ಟೆಂಟ್ ಡೈರೆಕ್ಟ್ ಮಾಡ್ತಾ ಇದ್ದಿದ್ದು. ಆ ಟೈಮ್ನಲ್ಲಿ ಕರೆದ್ರು, ನಾನು ಹೇಗಿದ್ರು ಖಾಲಿ ಇದ್ದೆ. ಸೊ ಮದ್ರಾಸ್ಗೆ ಹೋಗಿ ಒಂದು ಶಾರ್ಟ್ ಫಿಲ್ಮ್ ಮಾಡ್ಕೊಂಡು ಬಂದಿದ್ದಾಯಿತು, ಎಲ್ಲ ಮಾಡಿದ್ದಾಯಿತು. ಏನಪ್ಪ ಈ ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ ಅಂತ. ಬಟ್ ಬೇರೆ ಏನಾದರೂ ಒಪ್ಕೊಳ್ಳೋಕ್ಕೆ, ಚಿಕ್ಕ ಪುಟ್ಟ ರೋಲ್ ಒಪ್ಕೊಳ್ಳೋಕ್ಕೆ ನನಗೆ ಮನಸ್ಸು ಒಪ್ತಾ ಇಲ್ಲ. ಯಾಕಂದರೆ ಐ ವಾಸ್ ಶ್ಯೂರ್ ದಟ್ ಎಕ್ಸ್ಕ್ಯೂಸ್ ಮೀ ವಿಲ್ ಗೆಟ್ ಮೀ ಸಮ್ ರೆಕಗ್ನಿಷನ್. ಜಜ್ಮೆಂಟ್ ಅವಾಗ ಸಿಗ್ತಾ ಇತ್ತಾ? ಸ್ಕ್ರಿಪ್ಟ್ ಓಕೆ ಮಾಡಿದ ಲೆವೆಲಿಂದ ಸಿನಿಮಾ ಆಗಿದ್ದು ಲೆವೆಲ್ಲು, ಎಡಿಟಿಂಗ್ ಎಲ್ಲ ಆದಮೇಲೆ ಫೈನಲ್ ಔಟ್ಪುಟ್ಟು. ಫೈನಲ್ ಔಟ್ಪುಟ್ ಎಲ್ಲ ನೋಡೋ ಅಷ್ಟು ನನಗೆ, ನಾನು ಫಸ್ಟ್ ಟೈಮ್ ಸಿನಿಮಾನ ಥಿಯೇಟ್ರಲ್ಲೇ ನೋಡಿದ್ದು. ನಾನು ಇವಾಗವರೆಗೂ ನನ್ನ ಸಿನಿಮಾ ಯಾವುದನ್ನು ನಾನು ಬಿಫೋರ್ ರಿಲೀಸ್ ನೋಡಲ್ಲ. ಯಾಕೆ? ಬಿಕಾಸ್ ಐ ಟ್ರಸ್ಟ್ ದ ಡೈರೆಕ್ಟರ್ ಅಷ್ಟೇ, ಡೈರೆಕ್ಟರ್ಸ್ ಜಡ್ಜ್ಮೆಂಟ್. ಸರಿ, ಚೆನ್ನಾಗಿದ್ದರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ. ಅದು ನನ್ನ ಕೆಲಸ ಅಲ್ಲ. ನಾನು ನನ್ನ ಡೈರೆಕ್ಟರ್ ಕೆಲಸಕ್ಕೆ ತಲೆ ಬಗ್ಗಿಸಿ ನೀನು ಚೆನ್ನಾಗಿ ಮಾಡ್ತೀಯ ಗುರು ಅಂತ ಹೇಳಿ ನಮಸ್ಕಾರ ಮಾಡಿರ್ತೀನಿ. ದಟ್ ಇಸ್ ವೈ ಐ ಡೋಂಟ್ ವಾಚ್ ಮೈ ಫಿಲ್ಮ್ಸ್ ಬಿಫೋರ್ ಹ್ಯಾಂಡ್. ಬಟ್ ಇವ್ರು ಸಿನಿಮಾನೇ ರಿಲೀಸ್ ಮಾಡ್ತಾ ಇಲ್ಲ ಪ್ರೇಮು, ನಾನು ಕೆಲಸ ಒಪ್ಕೊಳ್ತಾ ಇಲ್ಲ. ಬಟ್ ಈ ಸಿನಿಮಾ ಚೆನ್ನಾಗಾಗುತ್ತೆ, ಈ ಸಿನಿಮಾ ಚೆನ್ನಾಗಾಗುತ್ತೋ ಇಲ್ವೋ, ನನ್ನ ಪಾತ್ರಕ್ಕೆ ಏನೋ ಒಂದು ಬರುತ್ತೆ. ಬಿಕಾಸ್ ಐ ಪರ್ಫಾರ್ಮ್ ರಿಯಲಿ ವೆಲ್ ಅಂತ ಗೊತ್ತಿತ್ತು. ಅಂದರೆ ನನ್ನ ಇದಕ್ಕೆ, ನನ್ನ ಹೈ ಸ್ಟ್ಯಾಂಡರ್ಡ್ಸ್ಗೆ ನನಗೆ ಸ್ವಲ್ಪ ಅಲ್ಲ, ಸಿಕ್ಕಾಪಟ್ಟೆ ಹೈ ಸ್ಟ್ಯಾಂಡರ್ಡ್ಸ್ ನನಗೆ. ನೀವೇ ನಿಮ್ಮದೇ ಡೆವಿಲ್ಸ್ ಅಡ್ವೊಕೇಟ್ ಥರ ಕ್ರಿಟಿಕ್ ಜಾಸ್ತಿ. ತುಂಬ ವೆರಿ ವೆರಿ ಕ್ರಿಟಿಕಲ್, ಸೆಲ್ಫ್ ಕ್ರಿಟಿಕಲ್ ಜಾಸ್ತಿ. ವರ್ಗೋ ಕಮ್ಸ್ ವಿತ್ ಇದು. ಸೊ ಹುಟ್ಟಿನಿಂದನೇ ನಾನು ಸೆಲ್ಫ್ ಕ್ರಿಟಿಕಲ್. ಎಲ್ಲರೂ ಚೆನ್ನಾಗಿದೆ ಅನ್ನೋದನ್ನು ಡಬ್ಬಾ ಥರ ಇದೆ, ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ನನ್ನಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋ ಇದು. ಸೊ ಐ ವಾಸ್ ವೆರಿ ಹ್ಯಾಪಿ ವಿತ್ ಮೈ ಸೆಲ್ಫ್ ಫಾರ್ ಅ ಚೇಂಜ್. ಐ ವಾಸ್ ವೆರಿ ಹ್ಯಾಪಿ ವಿತ್ ಮೈ ಸೆಲ್ಫ್ ಆ್ಯಂಡ್ ಮೈ ಪರ್ಫಾರ್ಮೆನ್ಸ್. ಆ್ಯಂಡ್ ಐ ವಾಸ್ ಲೈಕ್, ಇದರಲ್ಲಿ ಏನೋ ಆಗ್ಬೋದು ಗುರು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಫೈನಲಿ 2003 December 5th that happened, and rest is history. I mean, rest is history as far as I'm concerned, that way. ಆ ಟೈಮಲ್ಲಿ ಆ್ಯಕ್ಚುಲಿ ರಮ್ಯಾ ಅವರು ಶಿ ವಾಸ್ ವೆರಿ ಬಿಗ್ ಅಲ್ವಾ? She had already done Abhi with ಅಪ್ಪು ಸರ್. ಪುನೀತ್ ಜೊತೆಗೆ ಅದು ಮಾಡಿದರು. ಸೊ ಆ್ಯಂಡ್ ಅದು ಆಲ್ರೆಡಿ ರಿಲೀಸ್ ಆಗಿತ್ತು. ಆ್ಯಂಡ್ ಐ ಮೀನ್ ಅಪ್ಪು ಅವ್ರ ಜೊತೆಗೆ ಒಂದು ಸಿನಿಮಾ ಮಾಡಿದ್ಮೇಲೆ ಎನಿ ಹೀರೋಯಿನ್ ಹ್ಯಾಸ್ ಆಲ್ಸೋ ಅರೈವ್ಡ್ ಅಂತಾನೆ. ಈವನ್ ದೋ ಇಟ್ ವಾಸ್ ಜಸ್ಟ್ ಒನ್ ಫಿಲ್ಮ್, ಅವ್ರು ಒನ್ ಫಿಲ್ಮ್ ಓಲ್ಡಿದ್ರು, ಶಿ had already arrived. ಅಂದರೆ ಟೇಕ್ ಆಫ್ ಆ ರೇಂಜಿಗೆ ಆಗಿದೆ. ಆ ರೇಂಜಿಗೆ ಆಗಿದೆ. ದಟ್ ಪ್ಲ್ಯಾಟ್ಫಾರ್ಮ್ ಇಸ್ ಓನ್ಲಿ ಸೋ ಬಿಗ್ ಅಲ್ವಾ. ಈ ಕಡೆ ನಾನು ಅಜಯ್ ಅಂತೂ ನನಗಿಂತ ಹತ್ತತ್ತ. ನಾನಾದರೂ ಸೀರಿಯಲ್ಸು ಅದು ಇದು ಅಂತ ಏನೋ ಒಂಚೂರು ಪಾರು ಹೆಸರು ಮಾಡ್ಕೊಂಡಿದ್ದೆ. ಅಜಯ್ ಅಂತೂ ತುಂಬ ಹತ್ತತ್ತ. ಹೊಸಪೇಟೆ ಹುಡುಗ, ಬೆಂಗಳೂರಲ್ಲಿ ಯಾರೋ ದುಡ್ಡಿಸ್ಕೊಂಡು ಹೀರೋ ಮಾಡ್ತೀನಿ ಅಂತೆಲ್ಲ ಕರೆದು ಅವ್ನು ದುಡ್ಡು ಕೊಟ್ಟು ಮೋಸ ಹೋಗಿ, ಸಾಕಪ್ಪ ಈ ಗಾಂಧಿನಗರ ಸವಾಸ ಅಂತ ವಾಪಸ್ ಹೋಗಿದ್ದವನು ಹುಡುಗ. ಅವನು ವಾಪಸ್ ಹೋಗ್ತಾ ಇದ್ದಾಗ ಅವನಿಗೆ ಬಸ್ಸಲ್ಲಿದ್ದಾಗಲೇ ಫೋನ್ ಬಂದಿದ್ದಂತೆ, ಎಕ್ಸ್ಕ್ಯೂಸ್ ಮಿಗೆ ಅಂತ. ಹಿ ಹ್ಯಾಡ್ ಟೋಲ್ಡ್ ಮಿ ದಟ್. ಬಿಕಾಸ್ ಆ ಟೈಮಲ್ಲಿ ನಾವಿಬ್ಬರು ಒಂದೇ ದೋಣಿನಲ್ಲಿ ಕಾಲಿಟ್ಟವರು. ಆವಾಗ ತಾನೇ ಫ್ರೆಶ್ ಆಗಿ ಇಟ್ಟಿರೋರು, ನಮಗೆ ಪೂರ್ವ ಇಲ್ಲ ಪರ ಇಲ್ಲ ಏನೂ ಗೊತ್ತಿಲ್ಲ. ಸೊ ಆ ಥರ ವಿ ವರ್ in all definitions of the word, we were strugglers in this world, in this world of films. Yeah, films, yes. As a hero, yeah. So we were up and coming ಅಂತನೂ ಹೇಳೋಕ್ಕಾಗಲ್ಲ, we were struggling. ಆ್ಯಂಡ್ ನನ್ನದೇ ಆದಂಥ ನನ್ನ ಸ್ಟ್ರಗಲ್ಸ್ ಇತ್ತು. ಈ ಸಿನಿಮಾ ರಿಲೀಸ್ ಆಗ್ತಿಲ್ಲ ಅಂತ ಒಂದು ಇದಿತ್ತು. ಸಿನಿಮಾ ನೆಚ್ಕೊಂಡು ಸೀರಿಯಲ್ಸ್ ಬಿಟ್ಬಿಟ್ಟಿದ್ದೀನಿ ಅನ್ನೋ ಸ್ಟ್ರಗಲ್ ನಂದಿತ್ತು. ಅವನೊಂದು ಮೊದಲನೇ ಸಿನಿಮಾ ಇದು. ಅಂದರೆ ಆತನು he had acted in a few films. ಸುದೀಪ್ ಅವ್ರದ್ದು ಯಾವುದೋ ಸಿನಿಮಾದಲ್ಲಿ ಫ್ರೆಂಡ್ ರೋಲ್ ಮಾಡಿದ್ದ. ಆ್ಯಂಡ್ ಐ ಥಿಂಕ್ ಹುಲಿಯಾ ಅಂತ ಅನಿಸುತ್ತೆ. ಅದರಲ್ಲಿ ಅಜಯ್ ಹ್ಯಾಡ್ ಪ್ಲೇಡ್ ಅ ಫ್ರೆಂಡ್ಸ್ ರೋಲ್ ಆ್ಯಂಡ್ ಆಲ್ ದಟ್. ಚಿಕ್ಕ ಪುಟ್ಟ ರೋಲ್ಸಲ್ಲಿ ಮಾಡಿದ್ದು. ಬಟ್ ದೆನ್ ಲೀಡ್ ರೋಲ್ಸಲ್ಲಿ ಅಂತ ನಾವಿಬ್ಬರು ಕಂಡ್ಕೊಂಡಿರಲಿಲ್ಲ. ಸೊ ಏನಾಗುತ್ತೆ ಎತ್ತಾಗುತ್ತೆ ಏನೂ ಗೊತ್ತಿರಲಿಲ್ಲ. ಫಸ್ಟ್ ಡೇ ಆಫ್ ಶೂಟ್ ಎಲ್ಲಿದಲ್ಲ? ಫಸ್ಟ್ ಡೇ ಆಫ್ ಶೂಟ್ ಮುಹೂರ್ತ ವಾಸ್ ನಮ್ಮ ದೊಡ್ಡ ಗಣೇಶನ್. ಇಲ್ಲ ಮುಹೂರ್ತ ವಾಸ್ ಹಿಯರ್, ನಮ್ಮ ಕಂಠೀರವ ಸ್ಟುಡಿಯೋ. ಆವತ್ತಿನ ದಿವಸ ಫಸ್ಟ್ ಡೇನೇ ಸಾಂಗ್ ಯಾವುದು? ರೋಡಿ ಇಳಿ ರಾಧಿಕಾ. ಓಹೋ. ಆ್ಯಂಡ್ ಎಷ್ಟರ ಮಟ್ಟಿಗೆ ಅಂದರೆ ಕೆಲವುದೆಲ್ಲ ಈಗ ವೆನ್ ವಿ ಸ್ಟಾರ್ಟ್, ನಿಮ್ಮ ಕಾಸ್ಟ್ಯೂಮ್ಸ್ ಇದಿರುತ್ತೆ, ಡಿಸೈನರ್ ಬರ್ತಾರೆ, ಅದನ್ನು ಚೆಕ್ ಮಾಡಿ ದಟ್ ದಿಸ್ ದಟ್ ಅಂತೆಲ್ಲ ಈಗ ನಡೆಯುತ್ತಲ್ಲ.
ಆಗ ಒಬ್ಬರು ಕಾಸ್ಟ್ಯೂಮರ್ ಇರೋರು, ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಅಂತ ಇರೋದು, ಇಫ್ ಯು ಆರ್ ಲಕ್ಕಿ ದಿಸ್ ಇಸ್ ವಾಟ್ ಯು ಆರ್ ವೇರಿಂಗ್ ಅಂತ ಇರೋದು. ನಾನು ಹೋದೆ ಅವತ್ತು ಶೂಟಿಂಗ್ ದಿವಸ, ಮೊದಲನೇ ದಿವಸ. ಇಂಥ ಕಾಸ್ಟ್ಯೂಮ್ ಅಂತ ಯಾವುದೇ ಏನು ಫಿಕ್ಸ್ ಆಗಿರಲಿಲ್ಲ. ನನಗೆ ಅಂತ ಎತ್ತಿಟ್ಟಿದ್ದ ಜಾಕೆಟ್ನ ಇನ್ನೊಬ್ರು ಯಾರೋ ಆರ್ಟಿಸ್ಟು, ಅದು ತುಂಬ ತೀರಾ ಸಪೋರ್ಟಿಂಗ್ ರೋಲ್ ಮಾಡ್ತಾ ಇರೋ ಯಾರೋ ಆರ್ಟಿಸ್ಟು ಹಾಕ್ಕೊಂಡು ಮಜಾ ಉಡಾಯಿಸ್ತಾಯಿದ್ರು. ಸೊ ಐ ಡಿಂಟ್ ಗೆಟ್ ದಟ್ ಜಾಕೆಟ್. Then? ಇಟ್ ವಾಸ್ ಸಪೋಸ್ ಟು ಬಿ ಕಲರ್ಫುಲ್ ಆ್ಯಂಡ್ ಆಲ್ ದಟ್. ಏನೂ ಇಲ್ಲ, ನನಗೆ ಯಾವುದೋ ಸಿಕ್ಕಿದ ಶರ್ಟ್ ಹಾಕ್ಕೊಂಡು ಹೋದೆ. ನಾನು ಶೂಟಿಂಗ್ ಸ್ಟಾರ್ಟ್ ಆಗಬೇಕು, ಮುಹೂರ್ತ ಆಗಬೇಕು. ದಟ್ ರೋಡಿಗಿಳಿ ರಾಧಿಕಾನಲ್ಲಿ ವೈಟ್ ಪ್ಯಾಂಟ್ಸ್, ವೈಟ್ ಪ್ಯಾಂಟ್ಸ್ ನನ್ನ ಲೈಫಲ್ಲೇ ಹಾಕಿರಲಿಲ್ಲ ಅದುವರೆಗೂ. ಸೊ ಬಟ್ ಯು ಡೂ ಸರ್ಟನ್ ಥಿಂಗ್ಸ್. ಐ ವಾಸ್ ನಾಟ್ ರೆಡಿ ಫಾರ್ ಇಟ್ ಅಟ್ ಆಲ್. ಫಸ್ಟ್ ಡೇನೇ ಅಂದ್ಕೊಂಡೆ, ಏನು ಗುರು ಇದು ಅಂತ ಅಂದ್ಕೊಂಡೆ. ವೈಟ್ ಪ್ಯಾಂಟು ಬ್ಲೂ ಶರ್ಟ್ ಹಾಕ್ಕೊಂಡಿದ್ದೀನಿ ನಾನು. ಇದು ಯಾವುದೋ ಬಾಲಿವುಡಲ್ಲಿ ಹೀರೋಗಳನ್ನು ಹಾಕಿಸ್ತಾರಲ್ಲ, ಲೈಕ್ ಶಾರುಖ್ ಎಲ್ಲ ಫುಲ್ ವೈಟ್ ಆ್ಯಂಡ್ ವೈಟ್ ಹಂಗೆ ಬರ್ತಾರಲ್ಲ, ದಟ್ ಕೈಂಡ್ ಒಂಥರ ಸೀತ್ರೂ ಶರ್ಟು. ನನಗೆ ನನ್ನ ಲೈಫಲ್ಲಿ ಯಾವತ್ತೂ ಆ ಥರದ್ದೆಲ್ಲ ಹಾಕ್ಕೊಂಡೇ ಇಲ್ಲ. ವೇ ಬ್ಯಾಕ್ ಇನ್ 2002-3. 2002, 2002-3. ಸೊ ಈ ಥರದ್ದೆಲ್ಲ ಆಗಿತ್ತು.